ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ನೀವು ಕೇಳುತ್ತಿದ್ದೀರಾ ಪ್ರಶ್ನೆಗಳ ಲೋಕ, ವಿವಿಧ ಪ್ರಶ್ನೋತ್ತರಗಳ ವಿಶೇಷ ಕಾರ್ಯಕ್ರಮ. ಕೇಳಿ ಪ್ರಶ್ನೋತ್ತರಗಳ ಲೋಕ, ವಿನೂತನ ಕಾರ್ಯಕ್ರಮ ಸರಣಿ. ಮುಂಜಾನೆಯ ಶುಭ ಸಂದರ್ಭದಲ್ಲಿ ಆಲಿಸಿರಿ ಪ್ರಶ್ನೋತ್ತರ ಲೋಕ, ಪ್ರಶ್ನೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ಕೇಳಿ ಆನಂದಿಸಿ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಪ್ರಶ್ನೆಗಳ ಲೋಕ ಕಾರ್ಯಕ್ರಮ ಸರಣಿಗೆ ಪ್ರೀತಿಯ ಸ್ವಾಗತ. ನಿಮ್ಮೊಂದಿಗೆ ನಿಮ್ಮ ಗೆಳೆಯ ಶರತ್. ಇವತ್ತು ಮತ್ತೊಂದು ವಿಷಯದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೀಡುತ್ತಾ ಪ್ರಶ್ನೋತ್ತರಗಳನ್ನು ತಿಳಿಯುವಂಥ ಪ್ರಯತ್ನವನ್ನು ನಾವು ಮಾಡೋಣ. ಬನ್ನಿ, ಹೆಚ್ಚು ತಡ ಮಾಡದೆ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಅದಕ್ಕೆ ಮೊದಲು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ಕೂಡ ನಿಮಗೆ ಉಚಿತವಾಗಿ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ, ಹೆಚ್ಚು ತಡ ಮಾಡದೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇವತ್ತು ನಾವು ಕರ್ನಾಟಕದ ಪ್ರಮುಖ ವ್ಯಕ್ತಿಗಳ ಬಗ್ಗೆ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಮೊದಲನೆಯವರು ಗುಬ್ಬಿ ವೀರಣ್ಣ, ಪ್ರಸಿದ್ಧ ಚಲನಚಿತ್ರ ನಟ, ಹಾಗೆ ನಿರ್ಮಾಪಕರು, ಹಾಗೆ ರಂಗಭೂಮಿ ಕಲಾವಿದರು. ಇವರ ಒಂದು ವಿಶೇಷತೆಯಾಗಿದೆ. ಇನ್ನು ಮಿರ್ಜಾ ಇಸ್ಮಾಯಿಲ್, ಇವರು ಮೈಸೂರಿನ ದಿವಾನ್ರಾಗಿದ್ದರು. ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ದಿವಾನ್ರಾಗಿದ್ದರು. ಇನ್ನು ಮೈಸೂರು ಟಿ ಚೌಡಯ್ಯ, ಪ್ರಸಿದ್ಧ ಪಿಟೀಲು ವಾದಕರು. ಇನ್ನು BM ಶ್ರೀಕಂಠಯ್ಯ, ಕನ್ನಡದ ಏಳಿಗೆಗಾಗಿ ಶ್ರಮಿಸಿ ಕನ್ನಡದ ಕಣ್ವ ಅಂತ ಇವರನ್ನ ಕರೀತಾರೆ. ಈ ರೀತಿಯ ಪ್ರಶ್ನೆಗಳು ನಿಮಗೆ ಬರುತ್ತೆ, ಹಾಗಾಗಿ ಇದ್ರ ಬಗ್ಗೆ ಎಲ್ಲ ನೀವು ನೆನ್ಪಿಟ್ಕೊಳ್ಳೋದು ಬಹಳ ಮುಖ್ಯ. ಕನ್ನಡದ ಕಣ್ವ ಅಂತ ಯಾರನ್ನ ಕರೀತಾರೆ ಅಂದಾಗ BM ಶ್ರೀಕಂಠಯ್ಯ ಅಂತ ನೀವು ಬರೀಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಮೈಸೂರಿನ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರು ಶ್ರೀ ಎಂಬ ಕಾವ್ಯನಾಮದಿಂದ ಗದಾಯುದ್ಧ, ಅಶ್ವತ್ಥಾಮ ಹಾಗೆ ಕೆಲವು ಅನುವಾದ ಕವನಗಳನ್ನು ಇವರು ಪ್ರಕಟಿಸಿದ್ದಾರೆ. ಹುಣಸೂರು ಕೃಷ್ಣಮೂರ್ತಿ, ಪ್ರಸಿದ್ಧ ಕನ್ನಡ ಚಲನಚಿತ್ರದ ಸಾಹಿತಿ ಹಾಗೆ ನಿರ್ದೇಶಕ ಮತ್ತು ನಟ. ದಿವಂಗತ ಪುಟ್ಟಣ್ಣ ಕಣಗಾಲ್, ಇವರು ಕನ್ನಡ ಚಲನಚಿತ್ರ ನಿರ್ದೇಶಕ ಹಾಗೆ ಪ್ರಸಿದ್ಧ ವ್ಯಕ್ತಿ. ಇವರು ಶರಪಂಜರ, ಉಪಾಸನೆ, ಮಸಣದ ಹೂವು ಹಾಗೂ ಅಮೃತ ಗಳಿಗೆ, ಗೆಜ್ಜೆ ಪೂಜೆ ಇವೇ ಮುಂತಾದ ಇವರ ಒಂದು ನಿರ್ದೇಶನದಲ್ಲಿ ಮೂಡಿಬಂದಂತಹ ಚಲನಚಿತ್ರಗಳು. ಇನ್ನು ವಿ ಸೀತಾರಾಮಯ್ಯ, ಇವರು ಕನ್ನಡದ ಪ್ರಸಿದ್ಧ ಕವಿಗಳಲ್ಲಿ ಇವರು ಕೂಡ ಒಬ್ರು. ಇವರು ಹೆಜ್ಜೆಪಾಡು ಹಾಗೂ ದ್ರಾಕ್ಷಿ ದಾಳಿಂಬೆ, ಮಹನೀಯರು ಇವೇ ಮುಂತಾದ ಇವರ ಒಂದು ಕೆಲವು ಕೃತಿಗಳು ಅಂತ ಇಲ್ಲಿ ಹೇಳ್ಬೋದು. ಇನ್ನು ಸರ್ ಎಂ ವಿಶ್ವೇಶ್ವರಯ್ಯ, ಇವರು ಚಿಕ್ಕಬಳ್ಳಾಪುರ ಒಂದು ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಇವರು ಜನಿಸ್ತಾರೆ.
ಇವರು 102 ವರ್ಷ ಬದುಕಿದ ಅಷ್ಟೇ ಅಲ್ಲದೆ ಭಾರತಕ್ಕೆ ಅನೇಕ ಒಂದು ವಿಜ್ಞಾನ ಕ್ಷೇತ್ರದಲ್ಲಿ ತಮ್ಮದೇ ಆದ ಒಂದು ಅದ್ಭುತವಾದ ಪ್ರತಿಭೆಯನ್ನು ರೂಪಿಸಿದಂಥ ವ್ಯಕ್ತಿ, ಭಾರತ ರತ್ನರು ಅಂತಲೂ ಕೂಡ ಇವ್ರನ್ನ ಹೇಳ್ಬೋದು. ಇವರು ಶ್ರೇಷ್ಠ ಇಂಜಿನಿಯರ್ ಆಗಿದ್ದರು, ಹಾಗೆ ಮೈಸೂರಿನ ದಿವಾನರು ಕೂಡ ಇವರು ಆಗಿದ್ದರು. ಇನ್ನು ಕೃಷ್ಣದೇವರಾಯ ಇವರು ವಿಜಯನಗರ ಸಾಮ್ರಾಜ್ಯವನ್ನು ಆಳಿದಂತಹ ದೊರೆ. ಸಾಹಿತ್ಯ ಸಂಗೀತದ ಪೋಷಕರು ಕೂಡ ಇವರು ಆಗಿದ್ರು. ಇವರ ಆಸ್ಥಾನದಲ್ಲಿ ಅನೇಕ ಕವಿಗಳು ಇದ್ದರು. ಅವರಲ್ಲಿ ತೆನಾಲಿ ರಾಮಕೃಷ್ಣ ಕೂಡ ಒಬ್ಬರು. ಇವರು ಪ್ರಮುಖ ಕವಿಯಾಗಿ ಇಲ್ಲಿ ಕಾಣಿಸ್ಕೊಳ್ತಾರೆ. ಅಮುಕ್ತ ಮೌಲ್ಯದ ಅನ್ನುವಂತಹ ಒಂದು ಕೃತಿಯ ಕರ್ತೃ ಎಂದು ಕೃಷ್ಣದೇವರಾಯ ಅವರನ್ನ ನಾವು ಹೇಳ್ಬೋದು. ಇನ್ನು ಶಿವರಾಮ್ ಕಾರಂತ ಇವರು ಪ್ರಸಿದ್ಧ ಕವಿ ಅಂತಾನೆ ಹೇಳಬಹುದು. ದಕ್ಷಿಣ ಕನ್ನಡ ಜಿಲ್ಲೆಯವರು ಇವರು. ಕನ್ನಡದ ಶ್ರೇಷ್ಠ ಕಾದಂಬರಿಕಾರರು. ಇವರು ಅಳಿದ ಮೇಲೆ, ಮೂಕಜ್ಜಿಯ ಕನಸುಗಳು, ಚೋಮನದುಡಿ ಮೊದಲಾದ ಕಾದಂಬರಿಗಳನ್ನ ಬರೆದಿರೋದನ್ನು ನಾವು ಇಲ್ಲಿ ಮುಖ್ಯವಾಗಿ ಸ್ಮರಿಸಬಹುದು. ಇವರು ಮುಂಚೂಣಿಯಲ್ಲಿ ಇದ್ದಂತಹ ಕವಿಯಾಗಿದ್ದರು. ಆಡುಮುಟ್ಟದ ಸೊಪ್ಪಿಲ್ಲ ಅನ್ನುವಂತಹ ಒಂದು ಮಾತಿನಂತೆ ಇವರು ಯಾವಾಗಲೂ ಕೂಡ ಮುಂಚೂಣಿಯಲ್ಲಿ ಇರ್ತಾ ಇದ್ರು. ಆನಾ ಕೃಷ್ಣರಾಯ ಇವರು ಕನ್ನಡ ಕಾದಂಬರಿಯ ಸಾರ್ವಭೌಮರು ಎಂದೇ ಹೆಸರನ್ನ ಪಡ್ಕೊಂಡಿರುವಂತಹ ಒಬ್ಬ ಕವಿ ಅಂತಾನೆ ನಾವು ಇಲ್ಲಿ ಹೇಳಬಹುದು. ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಕೂಡ ಇವರು ಆಗಿದ್ರು. ಕನ್ನಡ ಸಾಹಿತ್ಯದ ಬೆಳವಣಿಗೆಗೆ ಚಳುವಳಿಗಳು ನಡೆದಂಥ ಸಂದರ್ಭದಲ್ಲಿ ಇವರು ಮುಂಚೂಣಿಯಲ್ಲಿ ಇದ್ರು. ಮಾ ರಾಮಶಾಸ್ತ್ರಿ ಇವರು ವೀರಕೇಸರಿ ಸೀತಾರಾಮಯ್ಯ ಅವರ ಒಬ್ಬ ಮಗ. ಇವರ ವಿಶೇಷತೆ ಏನು ಅಂದರೆ, ಕನ್ನಡದಲ್ಲಿ ಪತ್ತೇದಾರಿ ಕಾದಂಬರಿಗಳಿಗೆ ತಮ್ಮದೇ ಆದ ಛಾಪನ್ನು ಇವರು ಮೂಡಿಸಿರೋದನ್ನು ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸ್ತೇವೆ. ಇವರು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ, ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಹೋರಾಟವನ್ನು ಮಾಡ್ತಾ ಇದ್ರು. ಇವರು ಮುಂಚೂಣಿಯಲ್ಲಿದ್ದರು. ಇವರು ಕನ್ನಡಕ್ಕೆ ಹೆಚ್ಚಿನ ಹೊತ್ತನ್ನು ಕೊಟ್ಟಂತಹ ಮಹನೀಯರು ಎಂದು ನಾವು ಇಲ್ಲಿ ಪ್ರಮುಖವಾಗಿ ಸ್ಮರಿಸಬಹುದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಕರ್ನಾಟಕದ ಪ್ರಮುಖ ವ್ಯಕ್ತಿಗಳು. ನಿಮಗೆ ಈ ಕಾರ್ಯಕ್ರಮ ಹೇಗನ್ನಿಸ್ತು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲವೊಂದಷ್ಟು ವ್ಯಕ್ತಿಗಳನ್ನ ಬಿಟ್ಟಿರ್ಬೋದು, ಅವರು ಇತ್ತೀಚೆಗೆ ಮುಂಚೂಣಿಗೆ ಬಂದಿರ್ಬೋದು. ಅಂಥವರ ಬಗ್ಗೆ ಮುಂದಿನ ದಿನಗಳಲ್ಲಿ ನಮಗೆ ಮಾಹಿತಿ ಸಿಕ್ಕಲ್ಲಿ ತಮಗೆ ತಿಳಿಸುವಂತಹ ಪ್ರಯತ್ನವನ್ನು ನಾವು ಖಂಡಿತವಾಗಲೂ ಮಾಡ್ತೇವೆ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಈ ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ತಾರೆ ಅಂತ ನಿಮಗೆ ಈಗಾಗಲೇ ಐಡಿಯಾ ಬಂದಿರುತ್ತೆ. ಅಂದರೆ ಆಯಾ ಒಬ್ಬ ಪ್ರಮುಖ ವ್ಯಕ್ತಿಗಳ ಬಗ್ಗೆ ನೀವು ಇಲ್ಲಿ ಏನು ನಾವು ಪ್ರಮುಖವಾಗಿ ಹೇಳಿದ್ದೀನಿ, ಇಲ್ಲಿ ಈ ವ್ಯಕ್ತಿಗಳ ಬಗ್ಗೆ ನೀವು ಅವರ ಜೀವನ ಚರಿತ್ರೆಗಳನ್ನ ಓದೋದ್ರ ಮೂಲಕ ನೀವು ಇವರಿಗೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆಗಳು ಬಂದರೂ ಕೂಡ ನೀವು ಪರೀಕ್ಷೆಯಲ್ಲಿ ಉತ್ತರವನ್ನು ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ವಾರಕ್ಕೊಂದು ಜೀವನ ಚರಿತ್ರೆ ಓದೋದಕ್ಕೆ ಪ್ರಯತ್ನ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಯಾಕಂದರೆ ಇವರು ಪ್ರಮುಖ ವ್ಯಕ್ತಿಗಳ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಹಾಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ಆಗಲ್ಲ, ಯಾಕಂದರೆ ಇದೊಂದು ಕ್ವಿಜ್ ಕಾರ್ಯಕ್ರಮ ಆಗಿರೋದರಿಂದ ನಿಮಗೆ
ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇವರ ಒಂದು ಪುಸ್ತಕಗಳು, ಇವರ ಕಾದಂಬರಿಗಳನ್ನ ಓದೋದ್ರ ಮೂಲಕ ನೀವು ಇವ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.